ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅಶ್ವಿನಿ ವೆಂಕಟೇಶ್. ವೆಲ್ಕಮ್ ಬ್ಯಾಕ್ ಟು ಅನವರತ ವ್ಲಾಗ್ಸ್. ಬೆಂಗಳೂರಲ್ಲೇ ಇದ್ದು ಒಂದಿನ ಮಕ್ಕಳ ಜೊತೆ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದರೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು, ಅಕ್ವೇರಿಯಮ್ಮು ಮತ್ತು ಬಾಲ್ ಭವನು ಇದು ತುಂಬ ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಒಂಥರ ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ಪು. ಹಾಗೆ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮೊಬೈಲ್ ಜಾಸ್ತಿ ಯೂಸ್ ಮಾಡಿಲ್ಲ ಅಂದರೆ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಜ ಹೇಳಬೇಕು ಅಂದರೆ ಮನೆಯಲ್ಲಿ ಯಾರನ್ನ ಕೇಳಿದ್ರೂ ಟೈಮ್ ಇಲ್ಲ ಅಥವಾ ನಾನು ಫ್ರೀ ಇಲ್ಲ ಇದೇ ರೀತಿ ಹೇಳ್ತಾಯಿದ್ರು. ಹಾಗಾಗಿ ನಾನು ನನ್ನ ಮಕ್ಕಳು ಡಿಸೈಡ್ ಮಾಡಿದ್ದು ಅಂದರೆ ಬೆಳಗ್ಗೆ 7:30 ಇದ್ದಕ್ಕಿದ್ದಂಗೆ ಅಂದ್ಕೊಂಡಿದ್ದು ಇಲ್ಲ ನಾವು ಇವತ್ತು ಹೆಂಗಾದರೂ ಹೋಗಲೇಬೇಕು ಅಂತ. ಹಂಗೆ ಅಂದ್ಕೊಂಡು ಅರೌಂಡ್ 8:30 8:40 ಹಂಗೆ ಮನೆಯಿಂದ ಹೊರಟ್ವಿ. ನಮ್ಮನೆ ಹತ್ರದಿಂದ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ಸ್ಟೇಷನಿಂದ ಮೆಟ್ರೋನಲ್ಲಿ ನಾವು ಕಬ್ಬನ್ ಪಾರ್ಕ್ ತನಕ ಹೋದ್ವಿ. ಕಬ್ಬನ್ ಪಾರ್ಕ್ ಹತ್ರ ಇಳ್ಕೊಂಡ್ಮೇಲೆ ಅಲ್ಲೇ ರೋಡಲ್ಲಿ ಹೋಗ್ತಾ ಇರ್ತಾರಲ್ವ ಅವ್ರನ್ನ ಆಟೋದವ್ರನ್ನ ಎಲ್ಲ ಕೇಳಿಕೊಂಡು ಅಲ್ಲಿಂದ ನಾವು ಫಸ್ಟು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಹೋದ್ವಿ. ಇದು ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಸೊ ಯಾವಾಗಲೇ ಆಗಲಿ ಒಬ್ರ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಒಂದ್ಸಲ ಧೈರ್ಯವಾಗಿ ನಾವೇ ಹೋಗಿಬಿಟ್ವಿ ಅಂದರೆ ಆ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿರುತ್ತೆ. ನಿಜ ಹೇಳ್ತೀನಿ, ಬೇರೆಯವ್ರು ಇಲ್ದಿರ ಅಂದರೆ ದೊಡ್ಡವ್ರು ಇಲ್ದಿರ ನಾವೇ ಹೋಗಿರೋದು ತುಂಬ ಕಮ್ಮಿ ಅನ್ನೋದಕ್ಕಿಂತ ನಾವು ಹೋಗೇ ಇಲ್ಲ ಅಂತ ಹೇಳ್ಬೋದು. ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸು. ಮನೆಯವ್ರಿಗೆ ಯಾರಿಗೂ ಹೇಳ್ದಿರ ನಾವು ಹಿಂಗೆ ಹೋಗಿದ್ದು. ಅರೌಂಡ್ 10 ಅಂದರೆ ಮೆಟ್ರೋನಲ್ಲಿ ಹೋಗೋವಾಗ ನಾವು ಫೋನ್ ಮಾಡಿ ಇಲ್ಲ ನಾವು ಹಿಂಗೆ ಹೊರಟಿದ್ದೀವಿ ಅಂತ ಹೇಳಿದ್ವಿ. ಎಲ್ಲರೂ ಶಾಕು, ನಿಜ ಹೇಳು ಅಂತ. ಸೊ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಬಟ್ ನಾವು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳಿಗೆ ಸೈನ್ಸ್ ಬಗ್ಗೆ ನೀವೆಷ್ಟೇ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ಕೊಡೋದಕ್ಕಿಂತ ಈ ಫ್ರಿಕ್ಷನ್ನು, ಫೋರ್ಸು ಇಂಥದ್ದೆಲ್ಲ ಇರುತ್ತಲ್ವ, ಅದೆಲ್ಲ ನೀವು ಒಂದು ಸರಿ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ರೆ ತುಂಬ ಚೆನ್ನಾಗಿರತ್ತೆ. ಅದರಲ್ಲೂ ಈ ಥರ ಮ್ಯೂಸಿಯಮ್ಗೆ ಎಲ್ಲ ಕರ್ಕೊಂಡೋಗಿ ನಾವು ತೋರಿಸಿದಾಗ ಅವ್ರಿಗೆ ಬರೋ ಒಂದು ಲೆಸನಲ್ಲಿ ಬಂದಾಗ ಚಾಪ್ಟರ್ಸ್ ಏನು ಬರುತ್ತೆ ಅಥವಾ ಆ ಲೆಸನ್ ಏನು ಬರುತ್ತೆ ಆವಾಗ ಅವ್ರಿಗೆ ಅದನ್ನು ನೋಡಿದಾಗ ಇದೆಲ್ಲ ನಾವಲ್ಲಿ ನೋಡಿದ್ವಲ್ವ, ಅದು ಪ್ರಾಕ್ಟಿಕಲಾಗಿ ಬಂದಂಗೆ ಕಣ್ಮುಂದೆ ಬಂದಂಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಳ್ತೀನಿ. ಬರೀ ಇದೊಂದೇ ಕಾರಣ ಅಲ್ಲ, ನಾವು ಚಿಕ್ಕವಾಗೆಲ್ಲೇ ಹೋಗಲಿ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದಕ್ಕಿಂತ ಸಮ್ಮರ್ ವೆಕೇಷನ್ ಅಂದಾಗ ಪ್ರತಿದಿನ ನಮಗೆ ನೆನಪಿರುತ್ತೋ ಇರಲ್ವೋ ಒನ್ ಡೇ ಟ್ರಿಪ್ ಹೋಗಿರೋದು ಅಥವಾ ಹೊರಗಡೆ ಹೋಗಿರೋದು ಅಥವಾ ನಾವು ಮಾಡಿರೋ ತರಲೆಗಳು ಇಂಥವೇ ಜಾಸ್ತಿ ಮೆಮೊರಿನಲ್ಲಿ ಉಳ್ಕೊಂಡಿರುತ್ತೆ. ಸೊ ನಾನು ನನ್ನ ಮಕ್ಕಳಿಗೆ ಸಮ್ಮರ್ ಅಂದಾಗ ಒಂದು ಮೆಮೊರಿನಲ್ಲಿ ಉಳ್ಕೊಳ್ಳೋ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಅಂದ್ಕೊಂಡು ನಾವು ಈ ರೀತಿ ಹೊರಟಿದ್ದು. ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಿಜ ಹೇಳಬೇಕು ಅಂದರೆ ನನಗೆ ಜಾಸ್ತಿ ಕಾಸ್ಟ್ ಕೂಡ ಆಗಲಿಲ್ಲ. ಮೆಟ್ರೋ ಸ್ಟೇಷನ್ಗೂ ಕಮ್ಮಿನೇ ರೇಟು. ಹಾಗೆ ಅಲ್ಲಿ ಎಂಟ್ರೆನ್ಸ್ ಟಿಕೆಟ್ ಕೂಡ ತುಂಬ ಕಮ್ಮಿ ಇದೆ, ಅಫೋರ್ಡ್ ಮಾಡ್ಬೋದು, ಅಷ್ಟೇ ಕಮ್ಮಿ ಇದೆ. ಈವನ್ ಬಾಲ್ ಭವನಲ್ಲಿ ಕೂಡ ಅಷ್ಟೇ ತುಂಬ ಕಮ್ಮಿ ಇದೆ. ಹಾಗಾಗಿ ಆರಾಮಾಗಿ ಹೋಗ್ಬೋದು ಅಂತ ಅನಿಸುತ್ತೆ. ನಾವು ಮನೆಯಿಂದನೇ ಲಂಚ್ ತೊಗೊಂಡೋಗಿರೋದ್ರಿಂದ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ಫುಲ್ಲು ಮೇಲ್ಗಡೆ ಟಾಪಲ್ಲಿ ಆ್ಯಕ್ಚುಲಿ ಕ್ಯಾಂಟೀನ್ ಇದೆ. ಅಲ್ಲಿ ನಮಗೆ ಊಟ ಮಾಡೋದಕ್ಕೆ ಬಿಡೋದಿಲ್ಲ. ಒಂದು ಸೈಡಲ್ಲಿ ಕೂತ್ಕೊಂಡು ಗಲೀಜು ಮಾಡ್ದಿರ ನಾವು ಲಂಚ್ ಮಾಡಿಕೊಂಡು ಕೆಳಗಡೆ ಇಳಿದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಆ್ಯಕ್ಚುಲಿ ಅಲ್ಲಿ ಒಂದು ಏರೋಪ್ಲೇನ್ ಇದೆ. ಆ ಏರೋಪ್ಲೇನ್ನ ಸಿಸ್ಟಮಲ್ಲಿ ತೋರಿಸ್ತಾರೆ ನಮಗೆ. ಮೇಲ್ಗಡೆ ಏರೋಪ್ಲೇನ್ ಇದೆ ಫಿಸಿಕಲಾಗಿ, ಅದು ಸಿಸ್ಟಮಲ್ಲಿ ತೋರಿಸ್ತಾರೆ. ಈ ಥರ ಮಲ್ಕೊಂಡು ಅವರು ಸ್ಟೇರಿಂಗ್ನ ಅಲ್ಲಾಡಿಸ್ತಾ ಇದ್ದರೆ ಅದೇ ಥರ ಮೂಮೆಂಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಈ ಥರ ಎಕ್ಸ್ಪೆರಿಮೆಂಟ್ ತುಂಬ ಇದೆ ಇಲ್ಲಿ. ಪ್ರತಿಯೊಂದು ಮಕ್ಕಳೇ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಬಟ್ ಆ ಒಂದು ಫ್ಲೈಟ್ ಇದೆ ಅಲ್ವಾ, ಅದೊಂದಕ್ಕೆ ಮಾತ್ರ ಚಾರ್ಜಸ್ ಇದೆ. ಬೇರೆ ಎಲ್ಲದಕ್ಕೂ ಮಕ್ಕಳು ಅವರೇ ಮಾಡಿ ಫ್ರೀಯಾಗೇ ಎಲ್ಲನೂ ಟ್ರೈ ಮಾಡಿ ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಒಂದು ಕೀ ಲಾಕ್ ಸಿಸ್ಟಮಿಂದ ಹಿಡಿದು ಜಿಪ್, ನಮ್ಮ ಡ್ರೆಸ್ಗೆ ಜಿಪ್ ಬರುತ್ತಲ್ವ, ಅದರ ಮೆಕ್ಯಾನಿಸಮ್ ಹೇಗಾಯಿತು ಅನ್ನೋದನ್ನು ಪ್ರತಿಯೊಂದು ಕೂಡ ಇಲ್ಲಿದೆ. ಸೊ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ನಾವು ಈ ರೀತಿ ಹೊರಗಡೆ ಹೋಗೋದಕ್ಕಾಗಲ್ಲ. ಆದರೂ ನಾವು ಮಕ್ಕಳ ಜೊತೆ ಒಂದು
ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಳ್ಳೋರಿಗೆ ನಾನೊಂದು ಬೆಸ್ಟ್ ಟಿಪ್ ಹೇಳ್ತೀನಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅಜ್ಜಿ ಮನೆಗಾಗಲಿ ಅಥವಾ ಚಿಕ್ಕವಾಗ ಹಾಲಲ್ಲಿ ಚಾಪೆ ಹಾಸ್ಕೊಂಡು ಅದ್ರ ಮೇಲೆ ಮಲ್ಕೊಂಡು ಟಿ ವಿ ನೋಡಿ ಲೇಟ್ ನೈಟಲ್ಲಿ ಟಿ ವಿ ನೋಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನು ಅವಾಗವಾಗ ರೀಕಾಲ್ ಮಾಡ್ಕೊಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನಾನು ಹೇಳೋ ಟಿಪ್ ಕೂಡ ಅದೇ ಥರದ್ದು. ಅಂದರೆ ಮನೇಲಿ ಹಾಲಲ್ಲಿ ಚಾಪೆ ಹಾಸ್ಕೊಂಡು ಅಥವಾ ಒಂದು ಬೆಡ್ ಸೆಟ್ ಮಾಡಿಕೊಂಡು ಲೇಟ್ ನೈಟ್, ಅಂದರೆ ತೀರಾ ಲೇಟ್ ನೈಟ್ ಅಂತ ಹೇಳ್ತಾ ಇಲ್ಲ, ಒಂದು 8 ಗಂಟೆಗೆ ಯಾವುದಾದ್ರೂ ಒಂದು ಮೂವಿ ಆನ್ ಮಾಡಿ ಮನೆ ಪೂರ್ತಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಒಂದು ಮೂವಿನ ವಾಚ್ ಮಾಡಿ. ನಾನು ಇವತ್ತಿನ ಮೂವಿನ ಹೇಳ್ತಾ ಇಲ್ಲ, ಈಗಿನ ಜನ್ರೇಷನ್ ಮೂವಿನ ಹೇಳ್ತಾ ಇಲ್ಲ, ಯಾವುದಾದ್ರೂ ಹಳೆಯ ಮೂವಿಗಳನ್ನ ನೀವು ನೋಡ್ಬೋದು. ಲೈಕ್ ನಮ್ಮ ಕನ್ನಡದಲ್ಲೇ ಪುಟಾಣಿ ಏಜೆಂಟ್ 1, 2, 3 ಆ ಥರ ಮಕ್ಕಳದು ಸಂಬಂಧಪಟ್ಟ ಮೂವಿಗಳಿರತ್ತಲ್ವ, ಅದನ್ನು ಯಾವುದಾದ್ರೂ ಒಂದು ಮನೆ ಪೂರ್ತಿ ಕತ್ಲು ಮಾಡಿಕೊಂಡು ನೋಡಿ. ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳಿಗೆ ಕೂಡ ಅದು ಮೆಮೊರಿಯಲ್ಲಿ ಉಳಿದ್ಬಿಡುತ್ತೆ. ಎಷ್ಟೇ ವರ್ಷ ಆದರೂ ನಾನು ಕೂಡ ಈ ಥರ ನೋಡಿದ್ದೀನಿ ಅಂತ ಅನಿಸುತ್ತೆ. ನಾವು 90s ಕಿಡ್ಸು ತುಂಬ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಅವತ್ತಿನ ಕಾಲದ ಥರ ಸೆಂಟಿಮೆಂಟು ಆ ಥರ ಮೂವಿಗಳನ್ನೂ ನೋಡಿದ್ದೀವಿ. ಇವತ್ತಿನ ಕಾಲದ ಥರ 3G 5G ಇವತ್ತಿನ ಜನ್ರೇಷನ್ ಮೂವಿಗಳನ್ನ ಕೂಡ ನೋಡ್ತಾ ಇದ್ದೀವಿ. ಕೆಲವೊಂದು ಲೈಫ್ ಲೆಸನ್ಸ್ ಕೂಡ ಅದರಿಂದನೂ ಕಲ್ತಿದ್ದೀವಿ, ಇದರಿಂದನೂ ಕಲ್ತಿದ್ದೀವಿ. ಎರಡೂ ಬೇಕು ಅನ್ನೋದು ನಮಗೆ ಅರ್ಥ ಆಗಿದೆ. ಒಂದು ಲೆಕ್ಕದಲ್ಲಿ ಮೊಬೈಲ್ ಸಾಮ್ರಾಜ್ಯ ಅಥವಾ ಇವತ್ತಿನ ಸ್ಮಾರ್ಟ್ ಫೋನ್ಸ್ ಏನಿದೆ ಅಥವಾ ಸ್ಮಾರ್ಟ್ ಗ್ಯಾಡ್ಜೆಟ್ಸ್ ಏನಿದೆ, ಅದನ್ನು ಬಿಟ್ಟು ಒಂದು ಪ್ರಪಂಚನ ನಾವು ಅನುಭವಿಸಿದ್ದೀವಿ. ಸೊ ನಮ್ಮ ಅಪ್ಪ ಅಮ್ಮ ಅವ್ರು ಏನು ಮಾಡಿದರು, ಅದರಲ್ಲಿ ಒಂದು ಅರ್ಧ ಭಾಗ ನಾವು ಮಾಡಿದ್ರೂ ಇವತ್ತಿನ ಜನ್ರೇಷನ್ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅದರದ್ದು ಅರ್ಧ ಭಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಒಂದು ಲೆಕ್ಕದಲ್ಲಿ ಮಿಡಲಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಎರಡೂ ಥರ ಲೈಫ್ನ ನಾವು ನೋಡಿದ್ದೀವಿ. ನಿಮಗೆ ಸಮ್ಮರ್ ಹಾಲಿಡೇಸ್ ಅಂದರೆ ಯಾವ ಥರ ಮೆಮೊರೀಸ್ ಇರುತ್ತೆ? ಅಂದರೆ ಅಜ್ಜಿ ಮನೆಗೆ ಹೋಗ್ತಿದ್ರಾ, ಊರಲ್ಲಿರೋ ಮೆಮೊರೀಸ್ ಜಾಸ್ತಿನಾ, ಅಥವಾ ಈ ರೀತಿ ಸಣ್ಣ ಪುಟ್ಟ ಮಾಡ್ತಾ ಇದ್ದಿದ್ದು ಬೆಳದಿಂಗಳು ಊಟ ಆಗಿರ್ಬೋದು, ಅಥವಾ ಲೇಟ್ ನೈಟ್ ಮೂವಿ ನೋಡೋದಾಗಿರ್ಬೋದು, ಹೊರಗಡೆ ಫ್ರೆಂಡ್ಸ್ ಜೊತೆ ಆಟಾಡೋದು, ಬಿಸಿಲಲ್ಲಿ ಆಟಾಡೋದು, ಸೈಕಲ್ ತುಳಿಯೋದು, ಈ ಥರದ ಮೆಮೊರೀಸ್ ಇದೆಯಾ? ಇಲ್ಲ ಊರಲ್ಲಿ ಜಾಸ್ತಿ ಮೆಮೊರೀಸ್ ಇದೆ ಅನ್ನೋದು ಯಾವುದಾದ್ರೂ ಪರವಾಗಿಲ್ಲ, ಕಮೆಂಟ್ ಮಾಡಿ, ನಾನು ಕೂಡ ಎಂಜಾಯ್ ಮಾಡ್ತೀನಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಒಂದು ಸಲ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಹೋಗಿ ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ, ಜೊತೆಗೆ ಅವರು ತುಂಬ ಕಲಿತಾರೆ. ಲೆಸನಲ್ಲಿ ಬರುವಂಥ ಟಾಪಿಕ್ಗಿಂತ ಜಾಸ್ತಿ ಕಲ್ತಿರ್ತಾರೆ. ಅವ್ರದ್ದೇ ಒಂದು ಓನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಅವ್ರ ಕೈಲಿ ಮೊಬೈಲ್ ಕಿತ್ಕೊಳ್ಳೋದು ಹೆಂಗೆ, ಅಯ್ಯೋ ಮೊಬೈಲಲ್ಲೇ ಇದ್ದಾರೆ ಅವರು, ಈ ಥರ ಕಂಪ್ಲೇಂಟ್ಸ್ ಬರೋದಕ್ಕಿಂತ ಈ ರೀತಿ ನಾವು ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಟ್ವಿ ಅಂದರೆ ಅವ್ರು ಮೇ ಬಿ ಮೊಬೈಲ್ ಮುಟ್ಟೋದಿಲ್ಲ ಅಂತ ಅನಿಸುತ್ತೆ. ಇದೊಂದೇ ಅಲ್ಲ, ತುಂಬ ವಿಷಯಗಳಿದೆ ಅವ್ರ ಕೈಲಿಂದ ಮೊಬೈಲ್ ಕಿತ್ಕೊಳ್ಳೋದಕ್ಕೆ. ಆ್ಯಂಡ್ ಮೊಬೈಲ್ ಕೊಡ್ತೀರಾ ಅಂದ್ರೂ ಅದರಲ್ಲಿ ಯಾವುದಾದ್ರೂ ಒಂದು ಆರ್ಟ್ಗೆ ಸಂಬಂಧಪಟ್ಟಿರೋ ಥರ ಮಾಡೋದಕ್ಕೆ ಕೊಡಿ. ಸುಮ್ಮನೆ ಏನಂದರೆ ಗೇಮ್ಗಳಾಡೋದಕ್ಕೆ ಅಥವಾ ಇದಕ್ಕೆಲ್ಲ ಮೊಬೈಲ್ ಕೊಡೋಕ್ಕೆ ಹೋಗಬೇಡಿ ಅನ್ನೋದು ನನ್ನ ಒಂದು ಅನುಭವ. ಇವತ್ತಿನ ಕಾಲದಲ್ಲಿ ಪೇರೆಂಟಿಂಗ್ ಅಂತಲೇ ಒಂದು ಹೊಸ ಸಬ್ಜೆಕ್ಟ್ ಬಂದಂಗಿದೆ. ಯಾರನ್ನ ಕೇಳಿದ್ರು ಮಕ್ಕಳನ್ನ ಹೆಂಗಪ್ಪ ಸಾಕೋದು, ಈ ಪೇರೆಂಟಿಂಗ್ ಫಸ್ಟ್ ಕಲಿಬೇಕು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಕೂಡ ಅದ್ರ ಬಗ್ಗೆನೇ ಸರ್ಚ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಅಂದರೆ ಮಕ್ಕಳನ್ನ, ಈಗಿನ ಜನ್ರೇಷನ್ ಮಕ್ಕಳನ್ನ ಸಾಕೋದು ಅಷ್ಟು ಕಷ್ಟ ಇದೆ. ಒಂದು ಹೇಳ್ಕೊಟ್ರೆ ಜಾಸ್ತಿ, ಏನು ಹೇಳ್ಕೊಟ್ಟಿಲ್ಲ ಅಂದರೆ ಕಮ್ಮಿ, ಆ ಲೆಕ್ಕದಲ್ಲಿ ಆಗಿಬಿಟ್ಟಿದೆ. ನಮ್ಮ ಮಕ್ಕಳು ಇವಾಗ ಗ್ಯಾಡ್ಜೆಟ್ಗಳ ಲೋಕದಲ್ಲಿ ಬದುಕ್ತಾ ಇರೋದ್ರಿಂದ ನೆಕ್ಸ್ಟು ಅವ್ರ ಫ್ಯೂಚರ್ ಕೂಡ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟಿಗೆ ಸಂಬಂಧಪಟ್ಟಂಗೆ, ರೋಬೋಟಿಗೆ ಸಂಬಂಧಪಟ್ಟಂಗೆ ಬರೀ ಇಂಥದ್ದೇ ಆಗಿರೋದ್ರಿಂದ ಅವ್ರ ಮುಂದಿನ ಜೀವನ ಪೂರ್ತಿ ಅವರು ಮೊಬೈಲು ಅಥವಾ ಗ್ಯಾಡ್ಜೆಟ್ಸು ಇಂಥ ವಸ್ತುಗಳ ಮೇಲೇ ಅವರು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದನ್ನೇ ಬಳಸ್ಕೊಂಡಿರ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ಇವಾಗ ಮೊಬೈಲ್ನ ಅವಾಯ್ಡ್ ಮಾಡಿ ನಮ್ಮ ಪ್ರಕೃತಿನಾಗಿರ್ಬೋದು ಅಥವಾ ನಮ್ಮ ಒಂದು ನಾವು ಯಾವ ರೀತಿ ಇದ್ವಿ ಆ ರೀತಿನಲ್ಲಿ ಸ್ವಲ್ಪ ಆದರೂ ಅವ್ರಿಗೆ ತೋರಿಸ್ಬೇಕು ಅಂತ ಅನಿಸುತ್ತೆ. ತೀರಾ ಅವ್ರಿಗೆ ಹೊರಗಡೆ ಬಿಟ್ಟು ಆಟಾಡೋದಕ್ಕೆ ಬಿಡೋಕ್ಕಾಗಲ್ಲ ಅಂತ ಅಂದರು. ಇವಾಗೆಲ್ಲ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಹೊರಗಡೆ ಮಕ್ಕಳನ್ನ ಕಳಿಸೋದಕ್ಕೆ ಕೂಡ ಎಷ್ಟೋ ಜನ ಹೆದರ್ಕೊಳ್ತಾ ಇರೋದ್ರಿಂದ
ನನಗೆ ಗೊತ್ತಿರೋಂಗೆ ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಆದರೂ ಮಾಡಿಸ್ಬೇಕು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮಧ್ಯಾಹ್ನದ ಹೊತ್ತು ನಾವು ಹೊರಗಡೆ ಕಳಿಸೋದಕ್ಕಾಗಲ್ಲ. ಹಾಗಾಗಿ ಮಧ್ಯಾಹ್ನದ ಹೊತ್ತು ಅವ್ರಿಗೆ ಡ್ರಾಯಿಂಗು, ಪೇಂಟಿಂಗು ಅಥವಾ ಬುಕ್ ಓದೋ ಅಂಥ ಅಭ್ಯಾಸ ಮಾಡಿಸೋದು. ಇವಾಗಂತೂ ಜರ್ನಲಿಂಗ್ ಅನ್ನೋದು ತುಂಬ ಕಾಮನ್ ಆಗೋಗ್ಬಿಟ್ಟಿದೆ. ಸೊ ಜರ್ನಲಿಂಗ್ ಬಗ್ಗೆ ಸ್ವಲ್ಪ ಹೇಳ್ಕೊಡೋದು, ಮನೆ ಕೆಲಸದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡೋದು. ಈ ರೀತಿ ಸಣ್ಣ ಪುಟ್ಟ ಆ್ಯಕ್ಟಿವಿಟಿಗಳು ನಿಜವಾಗ್ಲೂ ಹೇಳ್ತೀನಿ, ಮಕ್ಕಳಿಗಿಂತ ಪೇರೆಂಟೇ ಜಾಸ್ತಿ ಹೋಮ್‌ವರ್ಕ್ ಮಾಡಬೇಕಾಗಿದೆ ಇವಾಗ. ಮಕ್ಕಳನ್ನ ಯಾವ ರೀತಿ ಎಂಗೇಜ್ ಮಾಡಿ ಇಟ್ಕೊಳ್ಳೋದು, ಅವ್ರಿಗೆ ಏನೇನು ಆ್ಯಕ್ಟಿವಿಟಿ ಮಾಡಿಸ್ಬೋದು, ಅದನ್ನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡು ಅದ್ರ ಪ್ರಕಾರ ನಾವು ಹೋದ್ವಿ ಅಂದರೆ ಅವ್ರಿಗೆ ನಿಜವಾಗ್ಲೂ ಎಂಗೇಜ್ ಮಾಡ್ಬೋದು. ಆವಾಗ ಮೊಬೈಲ್ ಕೊಡೋದನ್ನು ಅವಾಯ್ಡ್ ಮಾಡ್ಬೋದು ಅಂತ ಅನಿಸತ್ತೆ. ವಿಶ್ವೇಶ್ವರಯ್ಯ ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಅಕ್ವೇರಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅಕ್ವೇರಿಯಮ್ಮು ಬಿಲ್ಡಿಂಗ್ ಒಡೆದ್ಬಿಟ್ಟು ರೀಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಅಕ್ವೇರಿಯಮ್ಗೆ ಹೋಗೋಕ್ಕಾಗಲಿಲ್ಲ, ಬಾಲ್ಭವನ್ಗೆ ಬಂದ್ವಿ. ಹಾಗೆ ಪ್ಲ್ಯಾನಿಟೋರಿಯಂ, ತಾರಾಲೋಕಕ್ಕೆ ಹೋಗಬೇಕು ಅಂತ ಕೂಡ ಅಂದ್ಕೊಂಡ್ವಿ. ಬಟ್ ನಾವು ಹೋಗಿದ್ದ ಟೈಮ್ಗೆ ಕರೆಕ್ಟಾಗಿ ಅದು ಮುಗಿದಿತ್ತು. ನೆಕ್ಸ್ಟು ಸೆಷನ್ ಏನಿದೆ ಅದು ತುಂಬ ಲೇಟಾಗಿತ್ತು. ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಅಲ್ಲಿಂದ ಡೈರೆಕ್ಟು ಬಾಲ್ಭವನ್ಗೆ ಕರ್ಕೊಂಡು ಬಂದೆ. ಇಲ್ಲಿ ಬೋಟಿಂಗು, ಟ್ರೈನು ಮತ್ತು ಆಟ ಆಡೋದಕ್ಕೆ ಒಂದು ಸಣ್ಣ ಪಾರ್ಕ್ ಇದೆ. ಎಲ್ಲದಕ್ಕೂ ಎಂಟ್ರಿ ಟಿಕೆಟ್ ನಾವು ಎಂಟ್ರೆನ್ಸಲ್ಲೇ ತೊಗೊಳ್ಬೇಕಾಗತ್ತೆ. ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಎಂಟ್ರೆನ್ಸಲ್ಲೇ ತೊಗೊಳ್ಳಿ. ನೀವೇನಾದರೂ ಒಳಗಡೆ ಹೋಗಿ ತೊಗೊಳ್ಳೋಣ ಬಿಡು ಅಥವಾ ಒಳಗಡೆ ಏನಿದೆ ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ, ಎಂಟ್ರೆನ್ಸಲ್ಲೇ ಬೋಟಿಂಗು, ಟ್ರೈನಿಗೆ ಎರಡಕ್ಕೂ ನೀವು ಟಿಕೆಟ್ ತೊಗೊಂಬಿಡಿ. ಒಳಗಡೆ ಹೋದ್ಮೇಲೆ ಬೋಟಿಂಗಿಗೆ ಹೋದ್ಮೇಲೆ ನಿಮ್ಮ ಹತ್ರ ಟಿಕೆಟ್ ಇಲ್ಲ ಅಂದರೆ ಅವರು ಬೋಟಿಂಗ್ ಅಲೋ ಮಾಡಲ್ಲ. ಮತ್ತೆ ನೀವು ಎಂಟ್ರೆನ್ಸ್ ತನಕ ವಾಪಸ್ ಬಂದು ಟಿಕೆಟ್ ತೊಗೊಂಡು ಹೋಗಬೇಕಾಗತ್ತೆ. ಅದೆಲ್ಲ ಸುಮ್ಮನೆ ಡಬಲ್ ಕೆಲಸ. ನಿಜವಾಗ್ಲೂ ಮಕ್ಕಳು ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಹತ್ರ ಒನ್ ಡೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಇದೆ ಅಂದರೆ ನೀವು ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡಿ ಕತ್ಲೆ ಆಗೋಕ್ಕೆ ಮುಂಚೆ ನಾವು ಮನೆ ಸೇರಿಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋ ಪೂರ್ತಿ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದ. ಸ್ಟೇ ಸೇಫ್, ಸ್ಟೇ ಹೆಲ್ದಿ. ನಮಸ್ತೆ.